ಆಗಿರುವ ನನಗೆ 100 ವರ್ಷ ಸಂಭ್ರಮಾಚರಣೆಯಲ್ಲಿರುವ ಮೈಸೂರು ಅಸೋಸಿಯೇಷನ್ನ ವೈಭವ ಇತಿಹಾಸ ಕೇಳಿ ಮೂಕವಿಸ್ಮಿತನಾಗಿದ್ದೇನೆ. ಯಾವುದೇ ಸಂಘ ಸಂಸ್ಥೆಯಾಗಲಿ ಇಷ್ಟು ಸುದೀರ್ಘವಾಗಿ ಬಾಳಿಕೊಂಡು ತಾಳಿಕೊಂಡು ಯಶಸ್ವಿಯಾಗಿ ಮುನ್ನಡೆಯಬೇಕಾದರೆ ಅದರ ಬುನಾದಿ ಎಷ್ಟು ಗಟ್ಟಿಯಾಗಿರಬೇಕು. ಇದರ ಹಿಂದೆ ದುಡಿದಿರುವ ಸಹೃದಯ ಜನಶ್ರಮರ ಶ್ರದ್ಧೆ ಕರ್ತೃತ್ವ ಶಕ್ತಿ ನನಗೆ ಎದ್ದು ಕಾಣುತ್ತಿದೆ ಇಲ್ಲಿ. ಅಂತಹ ಎಲ್ಲ ಕನ್ನಡ ಮನಸ್ಸುಗಳಿಗೆ ಅಣುಶಕ್ತಿ ಕನ್ನಡ ಸಂಘದ ಪರವಾಗಿ ಸಾಷ್ಟಾಂಗ ನಮಸ್ಕಾರಗಳು. ಕನ್ನಡ ಸಂಘ ಅಣುಶಕ್ತಿ ಸಂಘ ಸಹ ತನ್ನದೇ ಆದ ಚೌಕಟ್ಟಿನಲ್ಲಿ ವಿಜ್ಞಾನದ ಜೊತೆಗೆ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸುತ್ತಾ ಇದೀಗ 52 ವರ್ಷಗಳಾಗಿವೆ. ನಮ್ಮ ಸಂಘದ ಸದಸ್ಯರೆಲ್ಲರದು ಜನ್ಮಭೂಮಿ ಕನ್ನಡ ನಾಡಾದರೂ ಕರ್ಮಭೂಮಿ ಮಹಾರಾಷ್ಟ್ರವಾಗಿದೆ. ವೃತ್ತಿಯ ಜೊತೆಗೆ ತವರೂರಿನ ನಂಟನ್ನು ಉಳಿಸಿಕೊಳ್ಳಲು ನಾಟಕ, ಯಕ್ಷಗಾನ, ಸಂಗೀತ, ನೃತ್ಯ ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕಳೆದ 50 ವರ್ಷಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದೆ. ಈ ವರ್ಷ ವಿಶೇಷವಾಗಿ ಮೈಸೂರು ಅಸೋಸಿಯೇಷನ್ನಂತಹ ವೇದಿಕೆಯ ಮೇಲೆ ನಮ್ಮ ಸಂಘದ ಕಲಾವಿದರಿಗೆ ತಮ್ಮ ಪ್ರತಿಭಾ ಪ್ರದರ್ಶನವನ್ನು ಮಾಡುವ ಅವಕಾಶ ದೊರಕಿದೆ. ಇದು ನಮ್ಮೆಲ್ಲರ ಸುಕೃತವೇ ಎಂದು ಭಾವಿಸಿದ್ದೇನೆ. ಬನ್ನಿ, ತಡವಾಡುವುದೇಕೆ, ಆಲ್ರೆಡಿ ಫ್ಲೈಟ್ ಡಿಲೇ ಇದೆ, ಸ್ವಲ್ಪ ನಾವು ಟೈಮ್ ಕವರ್ ಮಾಡೋಣ. ನಿಮ್ಮನ್ನೆಲ್ಲೂ ರಂಜಿಸಲು ಕಾತುರದಿಂದ ಕಾಯುತ್ತಿರುವ ನಮ್ಮ ಕಲಾವಿದರನ್ನು ಬರಮಾಡಿಕೊಳ್ಳೋಣ. ಮೊದಲಿಗೆ ಸಂಘದ ಕಿರಿಯ ಸದಸ್ಯರಾದ ಆಲ್ರೆಡಿ ನಿಂತುಬಿಟ್ಟಿದ್ದಾರೆ ಅವರು, ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಫಸ್ಟ್ ನಿತ್ಯೋತ್ಸವ ಕವಿ ಎಂದೇ ಖ್ಯಾತರಾದ KS ನಿಸಾರ್ ಅಹಮದ್ ಅವರು ತಮ್ಮ ಕನ್ನಡ ಭಾಷೆ, ನಾಡು, ನುಡಿಯ ಕುರಿತಾಗಿ ಅನೇಕ ಕವನಗಳನ್ನು ಬರೆದಿದ್ದಾರೆ. ಅದರಲ್ಲಿ ಕನ್ನಡವೇನೆಂದರೆ ಬರೀ ನುಡಿಯಲ್ಲ ಎಂಬ ಕವನವನ್ನು ಈ ಮಕ್ಕಳು ಈಗ ಹಾಡಲಿದ್ದಾರೆ.
ಮುದ್ದಾಗ ಅನ್ಸತ್ತಲ್ಲ ಈ ಮಕ್ಕಳ ಬಾಯಿಂದ? ತುಂಟ ನಿಯಮಂಕರು ತನ್ನ ಕೆಲಸ ಮಾಡೇ ಬಿಟ್ಟ. ಆಯಿತು, ಈ ಕವನವನ್ನು ಸೊಗಸಾಗಿ ಹಾಡಿದ ಮಕ್ಕಳಿಗೆ ಧನ್ಯವಾದಗಳು. ಹಾಡಿದವರಲ್ಲಿ ಮಾಯಾ, ಕುಮಾರಿ ಕುಶಿಕಾ, ಕುಮಾರಿ ಸಿರಿ, ಕುಮಾರಿ ಮಾನಸಿ, ಮಾಸ್ಟರ್ ನಿಯೋಮ್, ಲಿಖಿತ್ ಮತ್ತು ಪೂಜಿತ್. ಇವರನ್ನು ಗುಡ್ಡೆ ಹಾಕಿ ಹಿಡಿದು ಕುಡಿಸಿ ರಾಗ ಹೇಳಿಕೊಟ್ಟವರು ಶ್ರೀಮತಿ ತನುಶ್ರೀ ಮತ್ತು ಶ್ರೀಮತಿ ಮಂಗಳ.